ಹಲೋ ಬಿಸಿ ಪೀಪಲ್, ಸಬ್ಸ್ಕ್ರೈಬ್ ಮಾಡಿ ಸೂಪರ್ ವುಮೆನ್ ಕನ್ನಡ ಚಾನಲ್ ಅನ್ನು. ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮೊದಲನೇದಾಗಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಮಾಡಿ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ಎವ್ರಿ ಟೈಮ್ ನಾನು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ ತಕ್ಷಣ ನಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಲೆಟ್ಸ್ ಗೆಟ್ ದ ವಿಡಿಯೋ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ನಮ್ಮ ಹೇರ್ ಫಾಲ್ ಕಂಟ್ರೋಲ್ನ ಹೇಗೆ ಮಾಡೋದು ಮತ್ತು ಅದಕ್ಕೆ ನಾವು ಯಾವ ರೀತಿ ಆರೈಕೆ ಮಾಡೋದು ಅನ್ನೋದು ವಿಷಯ. ಸೊ ಮೊದಲನೇದಾಗಿ ನೀವು ಡೈಲಿ ಶಾಂಪೂ ಮಾಡೋ ಅವಶ್ಯಕತೆ ಇಲ್ಲ. ವಾರಕ್ಕೆ ಒಂದು 2 ರಿಂದ 3 ಬಾರಿ ಶಾಂಪೂ ಮಾಡಿದ್ರೆ ನಿಮ್ಮ ಕೂದಲನ್ನ ಕಾಪಾಡ್ಕೋಬೋದು. ಯಾಕೆಂದರೆ ಶಾಂಪೂನಲ್ಲಿ ಕೆಮಿಕಲ್ಸ್ ಇರುತ್ತೆ. ಸೊ ಆದಷ್ಟು ನೀವು ಶಾಂಪೂ ಮಾಡೋದು ಕಮ್ಮಿ ಮಾಡಿ. ವಾರದಲ್ಲಿ 2 ರಿಂದ 3 ಬಾರಿ ಸಾಕು. ಮತ್ತು ಈ ಶಾಂಪೂ ಆಯ್ಕೆ ಮಾಡಬೇಕಾದ್ರೆ ನಿಮ್ಮ ಕೂದಲಿಗೆ ಈ ಶಾಂಪೂ ಮ್ಯಾಚ್ ಆಗುತ್ತಾ ಅನ್ನೋದು ತಿಳ್ಕೊಂಡು ಆಯ್ಕೆ ಮಾಡಿ. ಸೊ ಶಾಂಪೂ ಮಾಡಿದ ಪ್ರತಿ ಬಾರಿ ಕಂಡೀಷ್ನರ್ ಯೂಸ್ ಮಾಡಿ. ಕಂಡೀಷ್ನರ್ ಕೂಡ ನಿಮಗೆ ಮಾರ್ಕೆಟ್ನಲ್ಲಿ 2 ರೀತಿ ಸಿಗುತ್ತೆ. ಒಂದು ವಾಷಬಲ್ ಕಂಡೀಷ್ನರ್, ಅಂದರೆ ಕಂಡೀಷ್ನರ್ ಹಾಕಿದ ತಕ್ಷಣ ವಾಶ್ ಮಾಡ್ಕೊಡ್ತೀರಾ. ಇನ್ನೊಂದು ಲಿವಿನ್ ಕಂಡೀಷ್ನರ್, ನೀವು ಸ್ನಾನ ಮಾಡಿಕೊಂಡು ಕೂದಲು ಒದ್ದೆ ಇದ್ದಾಗ ನೀರೆಲ್ಲ ಒರೆಸಿದ ಮೇಲೆ ಕೂದಲು ಒದ್ದೆ ಇದ್ದಾಗ ಈ ಲಿವಿನ್ ಕಂಡೀಷ್ನರ್ ಅಪ್ಲೈ ಮಾಡಿದ್ರೆ ಸುಮಾರು ಒಂದು 2 ದಿನದವರೆಗೆ ಹಾಗೆ ಇರುತ್ತೆ. ಇದು ಕೂಡ ನಿಮ್ಮ ಕೂದಲಿಗೆ ಒಳ್ಳೆಯದು. ಯಾಕೆಂದರೆ ನಾವು ಕೂದಲಿಗೆ ಯೂಸ್ ಮಾಡುವಂಥ ಹೇರ್ ಕಲರ್ ಆಗಿರ್ಬೋದು, ಇಲ್ಲ ನಾವು ಯೂಸ್ ಮಾಡೋಂಥ ಸ್ಟೈಲಿಂಗ್ ಪ್ರಾಡಕ್ಟ್ಸ್ ಆಗಿರ್ಬೋದು, ತುಂಬ ಕೆಮಿಕಲ್ಸ್ ಇಲ್ಲ ಇರೋದ್ರಿಂದ, ತುಂಬ ಹೀಟ್ ಕೂಡ ನಮ್ಮ ಕೂದಲಿಗೆ ಆಗೋದ್ರಿಂದ ಕಂಡೀಷ್ನರ್ ಮಸ್ಟ್ ಯೂಸ್ ಮಾಡಬೇಕಾಗತ್ತೆ. ಸೊ ಭಾಳಷ್ಟು ಕಂಡೀಷ್ನರ್ ಕೂಡ ಇರುತ್ತೆ. ಬಟ್ ನೀವು ಶಾಂಪೂ ಯೂಸ್ ಮಾಡೋ ಬ್ರ್ಯಾಂಡ್ ಕಂಡೀಷ್ನರ್ ಯೂಸ್ ಮಾಡಿದ್ರೆ ನಿಮ್ಮ ಕೂದಲಿಗೆ ಡಬಲ್ ಬೆನಿಫಿಟ್ ಇದೆ. ಸೊ ಕಂಡೀಷ್ನರ್ ಆಯ್ಕೆ ಮಾಡಬೇಕಾದ್ರೆ ಕೂಡ ಕೇರ್ಫುಲ್ಲಾಗಿ ಆಯ್ಕೆ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ನಾವು ಯೂಸ್ ಮಾಡುವಂಥ ಸ್ಟೈಲಿಂಗ್ ಪ್ರಾಡಕ್ಟ್ಸ್, ಹೇರ್ ಸ್ಟ್ರೈಟ್ನರ್ ಆಗಿರ್ಬೋದು, ಇಲ್ಲ ಬ್ಲೂ ಡ್ರೈಯರ್ ಆಗಿರ್ಬೋದು, ಇದೆಲ್ಲ ನಮ್ಮ ಕೂದಲಿಗೆ ಭಾಳ ಡ್ಯಾಮೇಜ್ ಯೂಸ್ ಮಾಡುತ್ತೆ. ದ ಮೇನ್ ರೀಸನ್ ಈಸ್ ನಾವು ಅದ್ರ ಟೆಂಪ್ರೇಚರ್ ಬ್ಯಾಲೆನ್ಸ್ ಮಾಡ್ಕೊಂಡು ಯೂಸ್ ಮಾಡಬೇಕು. ಯಾಕೆಂದರೆ ಹೈ ಟೆಂಪ್ರೇಚರ್ ಇಟ್ಕೊಂಡು ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ನಮ್ಮ ಕೂದಲಿಗೆ ಅದು ಭಾಳ ಹಾರ್ಮ್ಫುಲ್ ಆಗುತ್ತೆ. ಸೊ ನೆನಪಿರಲಿ, ಟೆಂಪರೇಚರ್ ಯಾವಾಗಲೂ ಕರೆಕ್ಟ್ ರೀತಿಯಲ್ಲಿ, ಕಮ್ಮಿ ರೀತಿಯಲ್ಲಿ ಇಟ್ಕೊಂಡು ನಮ್ಮ ಕೂದಲಿಗೆ ಅಪ್ಲೈ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಸೊ ಇದೆಲ್ಲದಕ್ಕೋಸ್ಕರ ನಾವು ಕಂಡೀಷ್ನರ್ ಯೂಸ್ ಮಾಡಿದ್ರೆ ಕೂದಲಿಗೆ ಒಂಥರ ಪ್ರೊಟೆಕ್ಷನ್ ಇರುತ್ತೆ ಅಂತ ಹೇಳ್ತೀನಿ. ದ ನೆಕ್ಸ್ಟ್ ಸ್ಟೆಪ್ ಈಸ್ ಮಸಾಜಿಂಗ್. ನಾವು ಆಯಿಲ್ನ ಅಪ್ಲೈ ಮಾಡ್ತೀವಿ, ಬಟ್ ಅಪ್ಲೈ ಮಾಡೋ ರೀತಿ ಬಂದು ಬಹಳ ಮುಖ್ಯ. ಈ ಮಸಾಜಿಂಗ್ ಬಂದು ಹೇರ್ ಫಾಲ್ನ ತುಂಬ ರೀತಿಯಲ್ಲಿ ಕಂಟ್ರೋಲ್ ಮಾಡುತ್ತೆ. ಸೊ ಎವ್ರಿ ಟೈಮ್ ನೀವು ಶಾಂಪೂ ಮಾಡೋ ಮುಂಚೆ ಒಂದು 15 ರಿಂದ 20 ನಿಮಿಷ ನೀವು ಹೇರ್ ಮಸಾಜ್ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ನ ನೀವು ನೋಡ್ಬೋದು. ಆ್ಯಂಡ್ ನಮ್ಮ ಕೂದಲಿಗೆ ಯಾವ ರೀತಿ ಎಣ್ಣೆ ಸೂಕ್ತ ಅನ್ನೋದು ಕೂಡ ನೀವು ಕೇರ್ಫುಲ್ಲಾಗಿ ಮ್ಯಾಚ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಪ್ರತಿನಿತ್ಯ ನಾವು ಹೊರಗಡೆ ಹೋಗಬೇಕಾದ್ರೆ ಬಿಸಿಲಿಗೆ ನಮ್ಮ ಕೂದಲು ಭಾಳ ರೀತಿಯಲ್ಲಿ ಹಾರ್ಮ್ಫುಲ್ ಆಗುತ್ತೆ. ಸೊ ನೀವು ಆಚೆ ಹೋಗಬೇಕಾದ್ರೆ ನಿಮ್ಮ ಕೂದಲನ್ನ ಒಂದು ಶಾಲ್ ಅಥವಾ ಕ್ಯಾಪಿಂದ ಕವರ್ ಮಾಡಿದ್ರೆ ಖಂಡಿತವಾಗ್ಲೂ ಹೇರ್ ಬ್ರೇಕೇಜ್ ಆಗೋದಿಲ್ಲ, ಹೇರ್ ಡ್ಯಾಮೇಜ್ ಕೂಡ ಆಗೋದಿಲ್ಲ. ಈ ರೀತಿ ಕೂಡ ನೀವು ಹೇರ್ ಫಾಲ್ ಕಂಟ್ರೋಲ್ನ ಮಾಡ್ಬೋದು. ಸಾಮಾನ್ಯವಾಗಿ ನಮ್ಮ ಕೂದಲು ನಾವು ಸ್ನಾನ ಮಾಡಿದ ತಕ್ಷಣ ಇಲ್ಲ ಫ್ರೀ ಹೇರ್ ಬಿಟ್ಟಾಗ ಸಿಕ್ಕಾಗುತ್ತೆ. ಈ ಡಿಟ್ಯಾಂಕಲ್ನ ಹೇಗೆ ಬಿಡಿಸ್ಕೋಬೇಕು ಅಂದರೆ, ಸಾಮಾನ್ಯವಾಗಿ ಅಗಲ ಬಾಚಿನಿಕೆ ಬರುತ್ತಲ್ಲ, ಇದರಿಂದ ನೀವು ಬಿಡಿಸ್ಕೊಂಡ್ರೆ ಕೂದಲು ಉದುರುವಿಕೆ ಕಮ್ಮಿ ಇರುತ್ತೆ. ಸೊ ಇದು ರೀತಿ ಕೂಡ ಮುಖ್ಯವಾದ ಸ್ಟೆಪ್ ನಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದ್ರಲ್ಲಿ. ಸೊ ಕೂದಲು ಉದುರೋದು ಸಹಜ, ಆದರೆ ಅದು ಅತಿ ಪ್ರಮಾಣದಲ್ಲಾದಾಗ ನಾವು ಎಚ್ಚೆತ್ಕೋಬೇಕಾಗತ್ತೆ ಯಾವ ರೀತಿ ಆರೈಕೆ ಮಾಡಬೇಕು ಅಂತ. ಸೊ ನಾವು ಎಲ್ಲ ರೀತಿಯಲ್ಲಿ ಕರೆಕ್ಟಾದ ರೀತಿಯಲ್ಲಿ ಆರೈಕೆ ಮಾಡಿದ್ರೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಬೋದು, ಮತ್ತು ಬೇಗ ಬೆಳೆಯೋದಕ್ಕೆ ಕೂಡ ಸಹಾಯ ಆಗುತ್ತೆ. ಮತ್ತಿನ್ನೊಂದೇನಪ್ಪ ಅಂದರೆ ಬಿಸಿನೀರು. ಅತಿಯಾದ ಬಿಸಿನೀರು ಕೂಡ ಕೂದಲಿಗೆ ಒಳ್ಳೆಯದಲ್ಲ. ಸೊ ಬೆಚ್ಚಗಿರೋ ನೀರು ಅಥವಾ ತಣ್ಣಗಿರೋ ನೀರು ಯೂಸ್ ಮಾಡಿದ್ರೆ ಕೂದಲಿಗೆ ಬಹಳ ಉತ್ತಮ. ಸೊ ನೀವು ಅತಿಯಾದ ನೀರು ಯೂಸ್ ಮಾಡಿದ್ರೆ ಆ ಕ್ಷಣಕ್ಕೆ ನಮಗೆ ಚೆನ್ನಾಗಿ ಅನಿಸ್ಬೋದು, ಆದರೆ ಕೂದಲಿಗೆ ಅದು ಭಾಳ ಹಾರ್ಮ್ಫುಲ್, ಡ್ಯಾಮೇಜ್ ಮಾಡುತ್ತೆ. ಸೊ ನೀವು ತಲೆ ಸ್ನಾನ ಮಾಡಿದಾದಮೇಲೆ ಕಡೆಗೆ ತಣ್ಣೀರಿನಿಂದ ನಿಮ್ಮ ಕೂದಲನ್ನ ವಾಶ್ ಮಾಡೋದರಲ್ಲಿ ಮತ್ತು ಕೂದಲಿಗೆ ಮಾಯ್ಶ್ಚರ್ ಲಾಕ್ ಆಗಿ ನಿಮ್ಮ ಕೂದಲು ಕೂಡ ಉದುರೋದು ತಡೆಯುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ಕೂಡ ನಾವು ಕೂದಲನ್ನ ಆರೈಕೆ ಮಾಡ್ಬೋದು. ಮತ್ತು ನಮ್ಮ ಕೂದಲಿಗೆ ನಾವು ಯೂಸ್ ಮಾಡೋ ಎಣ್ಣೆ ಕೂಡ ಭಾಳ ಮುಖ್ಯ ಆಗುತ್ತೆ. ಸೊ ಬರೋ ವಿಡಿಯೋಗಳಲ್ಲಿ ನಾವು ಯಾವ ರೀತಿ ಎಣ್ಣೆ ಪ್ರಿಪೇರ್ ಮಾಡ್ಕೋಬೇಕು, ಅಪ್ಲೈ ಮಾಡಬೇಕು ಅಂತ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಮರೆದೇ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಎವ್ರಿ ಟೈಮ್ ಮಾಡಿದ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಪ್ರತಿ ವಾರ ಇಂಥ ವಿಡಿಯೋ ನೋಡದೆ ಮಿಸ್ ಮಾಡ್ದಂಗೆ ಸಪೋರ್ಟ್ ಮಾಡಿ. ಇದು ಸೂಪರ್ ವುಮೆನ್ ಕನ್ನಡ ಯೂಟ್ಯೂಬ್ ಚಾನಲ್.